ಎಲ್ಲಿದ್ಯಾ ಅಂತ. ಎಲ್ಲ ಕಸ್ಟಮರ್ಸ್ ರೇಟಿಂಗ್ ನೋಡಿ ಹೆಂಗಿದೆ. ಪಕ್ಕದ ರೋಡಲ್ಲ. ಆಹಾ, ಊರೊಳಗಡೆ ಬಂದರೆ ತಂಪಾಗಿದೆ. ಏನೇ ಊರಿಗೆ ಬಿಸಿಲಿರಲಿ, ಸ್ವಲ್ಪ ಹಳ್ಳಿಗಳ ಕಡೆ ಗಿಡ ಮರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರೋದು ತಂಪಾಗಿರುತ್ತೆ. ಓ, ಇರೋದು ಹೇರ್ ಸ್ಟೈಲ್ ಹಾಳಾಗಿದೆ ಮಚ್ಚ. ಇವ್ರು ಬರ್ತಿರ್ಲಿಲ್ಲ ಕಣೋ, ನಾನು ಹೇಳಿ ಕರ್ಕೊಂಡ್ಬಂದಿದ್ದು. ಅದು ಎಸ್ಪೆಷಲಿ ಮಧು. ನೋಡಿ ಅವನ ಹೆಸರು ಸಮರ್ಥ್ KEB ಅಂತ. KEB ಅಲ್ಲ, ಮಿಸ್ಕಾಮ್ KEB. ಅವ್ನು ನೋಡಿ ಎಷ್ಟು ಸರಿ ಮಾಡ್ಕೊಂತೆ ನೋಡಿ. ಅವ್ನ ಪಪ್ಪ ಏನೋ ನಮ್ಮ ಹುಡುಗ ಬಾಯಿ ಮಾತಿ ಊಟ ಮಾಡ್ರಿ ಅಂತ ಅವ್ನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಲಾಸ್ಟಲ್ಲಿ ಕೂತಿದ್ರು, ಊಟ ಮಾಡ್ರಿ ಅಂದ ತಕ್ಷಣ ಕುತ್ಕೊಂಡ್ಬಿಟ್ಟ ಊಟಕ್ಕೆ. ನೋಡಿ ಟೈಮ್ ಆಗ್ಬಿಟ್ಟಿತ್ತು, ಹೊಟ್ಟೆ ಬೇರೆ ಸಿಕ್ಕಿತ್ತು, ಹಂಗಾಗಿ. ಏನು ಹೇಳ್ತೀರ ಅದನ್ನು ಸ್ವಲ್ಪ ಜೋರಾಗಿ ಹೇಳಿ. ನಮ್ಮ ಫ್ರೆಂಡ್ನೆಲ್ಲ ಮಾತಾಡ್ಸ್ಕೊಂಡು ಮತ್ತೆ ರಿಟರ್ನ್ ಹೊರಟಿದ್ದೀವಿ ಇವಾಗ. ಸೊ ಸ್ವಲ್ಪ ಸನ್ಸೆಟ್ ಆಗಲಿ ಅಂತ ಕಾಯ್ತಾಯಿದ್ದೀವಿ. ಫೋಟೋಶೂಟ್ ಮಾಡಬೇಕು, ಒಂದು ಸ್ವಲ್ಪ ಒಳ್ಳೆ ಫೋಟೋಶೂಟ್ ಮಾಡ್ಕೊಂಡು ಹೋಗ್ಬೋದು. ವೆದರ್ ಸಕ್ಕತ್ತಾಗಿದೆ. ಒಂಚೂರು ಬಿಸಿಲು ಡೌನ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೀವಿ. ನೋಡಿ ನಮ್ಮ ಮದುವರು ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ರು. ಅವಾಗಲೇ ಹೆದರ್ತಾ ಇದ್ರು, ಈಗ ಒಂದು ಸ್ವಲ್ಪ ಅಡ್ಜಸ್ಟ್ ಆದರು. ಹ್ಞೂ, ಚೆನ್ನಾಗಿದೆ, ನಡಿ ಹೊಡಿ. ಇಲ್ಲೊಂದು ಸ್ಪಾಟ್ ಸಿಕ್ತು, ಒಳ್ಳೆ ಸ್ಪಾಟ್ ನೋಡ್ತಿದ್ದೀವಿ ಫೋಟೋಶೂಟ್ ಮಾಡೋದಕ್ಕೆ. ಹೆಂಗಿದೆ ನೋಡ್ರಿ ಚಿಂದಿ. ಹತ್ರ ಹೋಗಿ ತೋರಿಸ್ತೀನಿ, ಇಲ್ಲಿಂದ ಕಾಣಿಸಲ್ಲ. ಮಸ್ತಾಗಿದೆ ಅಲ್ಲ ಜಾಗ, ಇಡೀ ಸರೌಂಡಿಂಗ್ ಪೂರ್ತಿ ಚೆನ್ನಾಗಿದೆ. ಆ ಫ್ಯಾನ್ ಹತ್ರ ಒಂದಿನ ಸಪ್ರೇಟಾಗಿ ಹೋಗ್ಬೇಕು. ಅವತ್ತಿಂದ ಅನ್ಕೊಂತೀನಿ, ಅದಕ್ಕೆ ಹೋಗೋಕ್ಕಾಗ್ತಿಲ್ಲ. ಎಲ್ಲಿಗೆ? ಆ ಫ್ಯಾನ್ ಹತ್ರ ಹಾಂ, ಒಂದಿನ ಸಪ್ರೇಟಾಗಿ ಹೋಗ್ಬೇಕು ಅಂತ. ವೀಲಿನ್ ತೆಗಿಬೇಕು ಅಂತ ಅನ್ಕೊಂಡು ಬಂದೆ. ಹೌದಾ? ನೆಕ್ಸ್ಟ್ ಏನು ಬಾ. ಸೊ ಆನ್ ದ ವೇ ಹಂಗೆ ನಾವು ಹೋಗ್ತಿರಬೇಕಾದ್ರೆ ರೋಡಿಗೆ ಕಾಣಿಸಿದ್ದು ಕೆರೆ. ತುಂಬ ಚೆನ್ನಾಗಿದೆ ಸ್ಪಾಟ್ ಇದು. ಜಾಸ್ತಿ ವೆಹಿಕಲ್ಸ್ ಏನು ಓಡಾಡ್ತಿಲ್ಲ. ಸೊ ಪರ್ಫೆಕ್ಟ್ ಪ್ಲೇಸ್ ನಮಗೆ ಫೋಟೋಶೂಟ್ ಮಾಡೋದಕ್ಕೆ. ಬಾತುಕೋಳಿನೇ ತಾನೇ ಅದು. ನಿಲ್ಲಿಸು, ಹಂಗೆ ಹಿಂದೆ ನಿಲ್ಲಿಸು ಕರೆಕ್ಟಾಗಿ. ಅಲ್ಲಲ್ಲಿ ಡೈ ಹೊಡಿತದವ ನೋಡಿ. ನೀರು ಕೋಳಿ ಏನೈತೆ ನೋಡಿ ವ್ಯೂ ಅಲ್ಲ, ಸೆಕ್ಸಿ. ಇಲ್ಲಿಂದ ಹೆಂಗೆ ಕಾಣಿಸ್ತೈತೆ. ಬೆಳಗಿನ ಜಾವ ಹೊತ್ತು ಸ್ವಲ್ಪ ಬೇಗ ಫಾಗಿದ್ದಾಗ ಹೋಗ್ಬೇಕು ಅಲ್ಲಿಗೆ. ನಾನು ಅದಕ್ಕೋಸ್ಕರ ಇವ್ರು ಅವತ್ತು ಮೊನ್ನೆ ನಿಮ್ಮ ಬೆಳಗುತ್ತಿರೋದಾಗಲೂ ಹೋಗೋಣ ಅಂದರು, ಈಗಲೂ ಹೋಗೋಣ ಅಂದ, ಅದಕ್ಕೆ ಬೇಡ ಅಂದೆ. ಗ್ಲೌಸಿಗೆ ಎಲ್ಲ ಅದು ಒಂದು ಯಾರಿದು ಚೆಲುವ ಚೆನ್ನಾಗಿಲ್ಲ, ಅದಕ್ಕೆ ಜೋರಾಗಿ ಹೇಳು. ಚೆನ್ನಾಗಿಲ್ಲ ಅಂದ್ರೆ ಫೋಟೋ ತಗ್ಸ್ಕೊಂತೀವ. ಸರಿ ಅದು ಸರಿ. ಫೋಟೋ ಮಕ್ಕಳು ಅಷ್ಟೊಂದೆಲ್ಲ ಫೋಟೋ ತಗ್ಸ್ಕೊಂಡ್ರು ಒಂದು ಹುಡುಗಿ ಬಿಡ್ದಿಲ್ಲ. ಒಂದು ಹುಡುಗಿ ಇವೆರಡು ಬಂಡ್ ಬಾಡಿಗಳಿಗೆ ಬೇಡ, ಏನಕ್ಕೆ ಬೇಕು? ಇದೇ ಕೆರೆಯಲ್ಲಿ ಕೆರೆ ನೋಡಿ, ಕೆರೆ ನೋಡ್ಕೊಳ್ರಿ ಅಲ್ಲಿ. ಬೇಡ, ಹುಡುಗಿಯರಿದ್ರೆ ಈ ತರ ಎಂಜಾಯ್ಮೆಂಟ್. ಈ ಹುಡುಗಿಯರಿದ್ರೆ ಈ ತರ ಪೀಸ್ ಆಗಿರೋದಕ್ಕಾಗಲ್ಲ. ಯಾಕೆ ಇಷ್ಟು ಅರ್ಧ ಗಂಟೆ 1 ಗಂಟೆಯಿಂದ ಫೋಟೋ ತಗ್ಸ್ಕೊಂಡಿರಲ್ಲ? ಖುಷಿಗೆ ನಾನ್ ನೋಡಕ್ಕೆ ಕುತ್ಕೊಂಡು ನೋಡ್ತೀನಿ. ಫೋಟೋ ಆದ್ಮೇಲೆ ನನ್ನ ಪ್ರೊಫೈಲ್ಗೆ ಹಾಕೊಂತೀನಿ. ನಾನು ಅವಾಗ ಫೋಟೋ ತೆಗೆದು ನೋಡ್ತಾ ಇರ್ತೀನಿ, ಎಷ್ಟು ಚೆನ್ನಾಗಿದ್ದೀನಲ್ಲ ಅಂತ. ಫೋಟೋ ಅವ್ನ ಫೋಟೋ ನೀನು ನೋಡ್ಕೊಬೇಕಷ್ಟೇ. ನೀವೇ ಲೈಕ್ ಕೊಡ್ಬೇಕು. ಬೇಡ, ಯಾರು ಬೇಡ. ನೋಡಿ ಎಷ್ಟು ಪೀಸ್ ಆಗಿದೀವಿ ನೋಡಿ. ಈ ತರ ಎಲ್ಲ ಒಂದು ಫ್ರೀ ಆಗಿ ಇಲ್ಲ. 50 ಸರಿ ನೀ ಕಾಲ್ ಬರ್ತಿರತ್ತಲ್ಲ, ಹಂಗೆ ಕಾಲ್ ಬರ್ತಾನೆ ಇರುತ್ತೆ. ಎಲ್ಲಿದ್ಯಾ ಅಂತ. ಬರ್ರಿ ಇಲ್ಲಿ ಮದುವರೆ ಎಸ್ಕೇಪ್ ಆಗೋದಲ್ಲ, ಬರ್ರಿ ಸರಿಯಾಗಿ ಹಾಕೋದ್ರಿ, ಬರ್ರಿ. ಅಲ್ಲ ನಿಮಗೆ ಕಾಲ್ ಬರ್ತಾ ಇರತ್ತಲ್ಲ, ಆ ತರ 50 ಸರಿ ಕಾಲ್ ಬರ್ತಾ ಇರತ್ತೆ. ಎಲ್ಲಿದ್ಯಾ ಚಿನಿ, ಊಟ ಮಾಡ್ದ, ಮಜ್ಜಿಗೆ ಕುಡ್ದ, ಉಪ್ಪಿನಕಾಯಿ ತಿಂದ ಅಂತ ಎಲ್ಲದಕ್ಕೂ ಕಾಲ್ ಬರ್ತಾ ಇರುತ್ತೆ. ನಮ್ದು ಹಂಗಲ್ಲ, ಪೀಸಾಗಿ ಯಾರು ಕಾಲ್ ಮಾಡಲ್ಲ. ಮಾಡಿದ್ರೆ ಮನೆಯಿಂದ ಮಾಡ್ಬೇಕು. ನೆಮ್ಮದಿಯಾಗಿ ಸುತ್ತಾಡ್ಕೊಂಡು ಜಾಲಿ ಆಗಿದೀವಿ. ಎಲ್ಲ ಕಸ್ಟಮರ್ಸ್ ಫೋನ್ ಮಾಡಿದ್ರು. ಇದೇ ಮುಖ ನೋಡ್ಕೊಳ್ಳಿ. ಇನ್ನೊಂದು 6 ತಿಂಗಳಲ್ಲಿ ಮದುವೆ ಆಗಿರ್ತಾನೆ. ನೋಡ್ಕೊಳ್ಳಿ ಇದೇ ಮುಖ.
ಮದುವೆ ಆಗಲ್ವಾ 6 ತಿಂಗಳಲ್ಲಿ? 6 ತಿಂಗಳು ಇವತ್ತಿಂದ ಕೌಂಟ್ ಇಟ್ಕೊಳ್ಳಿ ವ್ಲಾಗ್ ಹಾಕಿದ ದಿನದಿಂದ. ಸೊ ನೋಡಿ ಅಲ್ಲಿಂದ ಗೊತ್ತಾಗತ್ತೆ ಮದುವೆ ಆಗ್ತಾರ ಇಲ್ಲ ಅಂತ ಅಣ್ಣ. ಸರಿ, ಸಬ್ಸ್ಕ್ರೈಬ್, ಅಯ್ಯೋ ಲೈಕ್ ಮಾಡಿ, ಶೇರ್ ಮಾಡಿ, ಡೂ ಸಬ್ಸ್ಕ್ರೈಬ್. ವಾಟ್ ಲೆಟ್ಸ್ ಗೋ ಶಿವಮೊಗ್ಗ. ವಾಟ್ ನೋ ವಾಟ್ ಯು ಪೀಪಲ್ ಡೂಯಿಂಗ್? ಅಲ್ಲ ಅಶೋಕಲ್ಲಿ ಇಂಗ್ಲಿಷ್ ಮಾತಾಡ್ತೀನಿ ನಾನು. ನೋ ಮೋರ್ ಗರ್ಲ್ ಫ್ರೆಂಡ್ಸ್. ಯು ಆರ್ ಸೋ ಫೇಕ್ ಯಾ. ಮಧು ಅಲ್ಲ ಗುರು ಮಧು ಅಂತೀನಿ ನಾನು. ಓಕೆ, ಎಲ್ಲ ಒಳ್ಳೆ ರೈಡ್ ಹೋಗಿ ಬಂದ್ವಿ. ಈಗ ಮತ್ತೆ ರೈಡ್ ಇದೆ ಒಂದು ಸ್ವಲ್ಪ. ಎಷ್ಟು ಕಿಲೋಮೀಟರ್? ಇನ್ನೊಂದು 25 ಇರ್ಬೋದಾ? 21 ಕಿಲೋಮೀಟರ್ ಇದೆ. ಆ 21 ಕಿಲೋಮೀಟ್ರನ್ನು ಫುಲ್ಲು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ, ಎಂಜಾಯ್ ಮಾಡಿ. ನಮ್ಮ ಪ್ರದೀಪ್ ಆ್ಯಂಡ್ ಮಧು ಅವ್ರನ್ನ ಒಂದು ಸ್ವಲ್ಪ ಮುಂದೆ ಹೋಗಿರಿ ಅಂತ ಹೇಳಿದ್ರೆ ತುಂಬ ಮುಂದೆ ಹೋಗೇ ಬಿಟ್ಟಿದ್ದಾರೆ. ಸೊ ಅವ್ರನ್ನ ಕ್ಯಾಚ್ ಮಾಡ್ಬೇಕು ಇವಾಗ. ಕ್ಯಾಚಿಂಗ್ ಟೈಮ್. ಲೆಟ್ಸ್ ಗೋ. ಏನಿದು ರೋಡ್ ಹತ್ರ ಹಿಂಗೆ ಬೆಂಕಿ ಹಾಕಂಗುತ್ತೀವ್ರಿ ಇವರು. ಅವ್ರು ಬೆಂಕಿ ಹಾಕಿರೋ ಫೋರ್ಸು ರೋಡಿಗೆ ಹೊಡಿತಿದೆ, ಹಂಗೆ ಹಾಕಿಟ್ಟಿದ್ದಾರೆ. ಎಂಜಾಯ್ ದ ರೈಡ್ ಗೈಸ್, ಕಮ್ ಆನ್. ನೋಡಿ ಕಾರ್ನರ್ ಹೆಂಗಿದೆ ಅಲ್ಲಿ. Let them come, let them come. ಕಣ್ಣೇ ಕಾಣ್ದಂಗೆ ಹೋಗ್ಬಿಟ್ಟು ಬ್ರೇಕಿಂಗ್ ನೋಡಿ ಹೆಂಗಿದೆ. ಸ್ಟಾಕ್ ಟೈರ್ಸ್ ಏನು ಕೊಟ್ಟಿದ್ದಾರೆ MRF ಅದನ್ನೇ ಯೂಸ್ ಮಾಡಿದ್ರೆ ಬೆಟರು. ಟೈರ್ ಗ್ರಿಪ್ ಆಗಿರ್ಬೋದು. ಇವ್ರದ್ದು ಮೇನ್ ಲೈಕ್ ಆಗೋದೇ ಬ್ರೇಕಿಂಗ್ ಸಿಸ್ಟಮು. ಎಷ್ಟು ಸ್ಪೀಡಲ್ಲಿ ಬೇಕಾದರೂ ಬಂದು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಕ್ವಿಕ್ ಶಿಫ್ಟರ್ ನೋಡಿ ಎಷ್ಟು ಸ್ಮೂತ್ ಇದೆ. ಇವತ್ತು ಆಲ್ಮೋಸ್ಟ್ ಕ್ವಿಕ್ ಶಿಫ್ಟರ್ ಜಾಸ್ತಿ ಯೂಸ್ ಮಾಡಿದ್ದೀನಿ. ಅದು ಹೆಂಗಂದರೆ ನಾವು ಕರೆಕ್ಟಾಗಿ ಥ್ರಾಟಲ್ ಮ್ಯಾಚ್ ಮಾಡಬೇಕು. ಥ್ರಾಟಲ್ ಮ್ಯಾಚ್ ಮಾಡಿದ್ರೆ ನೋಡಿ, ಈಗ ಡೌನ್ ಮಾಡಿ ಶಿಫ್ಟ್ ಮಾಡ್ತೀನಿ. ಅದು ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಕ್ಲಚ್ಗಿಂತ ಫಾಸ್ಟಾಗಿ ಪಿಕಪ್ ತೊಗೊಳುತ್ತೆ, ಡೌನ್ ಆಗೋದಿಲ್ಲ.
ಏನು ಸ್ಪೀಡಲ್ಲಿ ಇರ್ತೀವಿ ಅದೇ ಸ್ಪೀಡಲ್ಲೇ ಪಿಕಪ್ ತೊಗೊಳೋದು ಕ್ಲೀನಾಗಿ. Just in fifth gear, not even reached sixth. Fifth gear ಅಲ್ಲಿ 130 ಪ್ಲಸ್ ಹೋಗ್ತಾ ಇದೆ ನೋಡಿ. ಮಸ್ತ್ ರೇ. ಸ್ಟ್ರೈಟ್ ರೋಡಲ್ಲಿ ಸ್ಟ್ರೆಚ್ ಮಾಡಕ್ಕೆ ಹೋದಾಗ ವಿಂಡ್ಲಾಸ್ಟ್ ಹೆವಿ ಇರುತ್ತೆ. ಕಾರ್ನರಲ್ಲಿ ತಳ್ಳಿಬಿಡ್ಬೋದು, ಒಳ್ಳೆ ಪುಷ್ ಮಾಡ್ಬೋದು ಕಾರ್ನರಲ್ಲಿ. ಆ ಫಿಫ್ತಲ್ಲಿ 130 ಪ್ಲಸ್ ಹೋಗ್ತಾ ಇರಬೇಕಾದ್ರೆ ಹೆಂಗಿರೋದು ಗೊತ್ತಾ, ಕ್ಯಾಮ್ರಾಗೆ ಹೆಂಗೆ ಕ್ಯಾಪ್ಚರ್ ಆಗ್ತಿದೆ ಗೊತ್ತಿಲ್ಲ. ಸ್ಟಾಕ್ ಎಕ್ಸಾಸ್ಟ್ ಇದು. ಸೊ ಗಾಡಿ ಸೌಂಡು ಆ್ಯಂಡ್ ಗಾಡಿ ಪುಷ್ ಆಗೋಂಥ ಫೋರ್ಸ್ ಹೆಂಗಿರೋದು ಗೊತ್ತಾ ಫಿಫ್ತ್ ಗೇರಲ್ಲಿ 130 ಪ್ಲಸ್ ಹೋದಾಗ. ಅಂದರೆ ಇನ್ನೇನು 1 ಗೇರ್ ಬ್ಯಾಲೆನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಇದು 155 ಪ್ಲಸ್ ಹೋಗುತ್ತೆ. ಬಂದೇ ಅಲ್ವಾ ಅವರು? ನನಗಿಂತ ಮುಂಚೆ ಬಂದರು, ಬಟ್ ಕಾಣಿಸ್ತಾ ಇಲ್ವಲ್ಲ. ಇಷ್ಟು ಸ್ಪೀಡಾಗಿ ಬಂದಮೇಲೆ ಇರಬೇಕಲ್ಲ, ಅವ್ರ ಅಣ್ಣನೇ ಇದ್ದಾರೆ ಇನ್ನು. ನನಗಿಂತ ಮುಂಚೆ ಬಂದರು, ಅಲ್ಲಿಂದ ಕ್ಯಾಚ್ ಮಾಡಬೇಕು ಅಂತ ಬಂದಿದ್ದೀನಿ ಫಾಸ್ಟಾಗಿ, ಬಟ್ ಎಲ್ಲೂ ಕಣ್ಣಿಗೆ ಕಾಣಿಸಿಲ್ಲ. ನಾನು ಅಲ್ಲಿಂದ ಹುಡ್ಕೊಂಡು ಬರ್ತಿದ್ದೀನಿ, ಎಲ್ಲೋದ್ರಿ ನನ್ನ ಮಕ್ಕಳು ಕಾಣಿಸ್ತಾ ಇಲ್ಲಲ್ಲ, ಎಲ್ಲೋದ್ರಿ ಇವರು? ಇದತ್ರನೂ ನೋಡಿದೆ ನಾನು, ಅಲ್ಲಿ ಟೋಲ್ ಹತ್ರ ಇದ್ದೀರೇನೋ ಅಂತ. ಟೋಲ್ ಹತ್ರನೂ ಇಲ್ಲ. ನಾನು ಅವ್ರ ಅಣ್ಣ ಕರೆದ್ರು ಅಂತ ಟೈಮ್ ಆಯಿತು ಅಂತ ಹೋಗ್ಬಿಟ್ಟಿದ್ದೀರಾ ಅನ್ಕೊಂಡು, ನೀವು ನೋಡಿದ್ರೆ ಇಲ್ಲಿ ಹಿಂದೆ ಬರ್ತಿದ್ದೀರಾ. ಸಕ್ಕತ್ತು ಮಜಾ ಬಿಡಪ್ಪ.